ಅಂತ ಪ್ಲ್ಯಾನ್ ಮಾಡಿ ಅದರಂತೆ ಅವ್ರ ಟೀಮ್ ಕೂಡ ಬಂದು ಮಾರ್ಕಿಂಗ್ ಆಗಲಿ, ಡ್ರಿಪ್ಪಿಂಗ್ ಆಗಲಿ ಅಥವಾ ಗಿಡ ಓಡೋದಾಗಲಿ, ಅಡಿಕೆ ಸೊಸೆನೂ ಅಷ್ಟೇ, ತೆಂಗಿನ ಸೊಸೆನೂ ಅಷ್ಟೇ ಚೆನ್ನಾಗಿ ಇರೋದನ್ನೇ ತಿಳ್ಕೊಟ್ಟಿರೋದ್ರಿಂದ ಗಿಡನ ಅವರು 3 ದಿವಸ ಇಲ್ಲೇ ನಿಂತು ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿರೋದ್ರಿಂದ ಸೊ ನಾನು ಬೇಕಾದ್ರೆ ಇನ್ನೊಬ್ರಿಗೆ ಹೇಳೋದಾದರೆ ಸೊ 5 ರೇಟಿಂಗಲ್ಲಿ 5 ಕೊಡ್ಬೋದು ಅನ್ನೋ ರೇಟಿಂಗ್ ಕೊಡ್ತಾಯಿದ್ದೀನಿ. ಬಟ್ ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೀಮ್ ಆಗಲಿ, ಅದು ಡಿ.ಲಿಂಗಪ್ಪ ಫಾರ್ಮ್ ಅವ್ರದ್ದು ಟೀಮ್ ಮಾತ್ರ ತುಂಬ ಚೆನ್ನಾಗಿದೆ. ನಮಸ್ತೆ ರೈತ ಬಾಂಧವರೇ, ಇದು ಡಿ.ಲಿಂಗಪ್ಪ ಕೋಕೋನಟ್ ಫಾರ್ಮ್ ಅಂಡ್ ನರ್ಸರಿ ತುಮಕೂರು. ಗೌರ್ಮೆಂಟ್ ಆಫ್ ಇಂಡಿಯಾ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡಿಂದ ಸರ್ಟಿಫಿಕೇಷನ್ ಆಗಿರುವಂಥ ಆಥರೈಸ್ಡ್ ಫಾರ್ಮ್ ಮತ್ತು ನರ್ಸರಿ, ಹಾಗೆ ತೋಟ ನಿರ್ಮಾಣ ಕಾರ್ಯಗಳನ್ನು ಕೂಡ ಇಲ್ಲಿಂದ ಮಾಡಿಕೊಡ್ತೇವೆ. ಇವತ್ತು ನಮ್ಮ ಮುಂದೆ ಇದ್ದಾರೆ ಹಸಿರಂಗಿ ದಳ ಅಂದರೆ ಗ್ರೀನ್ ಶರ್ಟ್ ಆರ್ಗನೈಸೇಷನ್. ನಮ್ಮ ಜೊತೆ ಇರೋಂಥ ಪ್ಲ್ಯಾಂಟರ್ಸ್ಗಳಿದ್ದಾರೆ. ನಿಮ್ಮ ಸೇವೆಗೋಸ್ಕರ ಈಗಾಗಲೇ ಸಾಕಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಪ್ಲ್ಯಾಂಟೇಷನ್ ಮಾಡಿರುವಂಥ, ಈಗಾಗಲೇ ನೀವು ಎಲ್ಲ ಕಡೆಯೂ ನೋಡಿರುವಂಥ ನಮ್ಮ ಹಸಿರಂಗಿ ದಳದ ಪ್ಲ್ಯಾಂಟರ್ಸ್ಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಇದು ತುಮಕೂರಿನ ಗೂಳೂರಿನಲ್ಲಿರುವಂಥ ಒಂದು ಪ್ಲೇಸ್ ಆಗಿರುತ್ತದೆ. ಇದು 5.5 ಎಕರೆ ಪ್ರದೇಶ ಇದಾಗಿರುತ್ತೆ. ಈ ಪ್ರದೇಶದಲ್ಲಿ ನಾವಿವತ್ತು ಅರಕನಟ್ ಪ್ಲ್ಯಾಂಟೇಷನ್ ಮಾಡಿದ್ವಿ, ಅದ್ರ ಜೊತೆಗೆ ಕೋಕೋನಟ್ ಕೂಡ ಪ್ಲ್ಯಾಂಟೇಷನ್ ಮಾಡಿದ್ವಿ. ಈಗ ನಮ್ಮ ಜೊತೆ ಹಸಿರಂಗಿ ದಳದ ಎಲ್ಲ ಸೇನಾನಿಗಳು ನಮ್ಮ ಜೊತೆ ಇದ್ದಾರೆ. ಕರ್ನಾಟಕದ ಯಾವುದೇ ಮೂಲೆಗೆ ಕರೆದ್ರೂ ಕೂಡ ನಿಮ್ಮ ತೋಟ ನಿರ್ಮಾಣ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಪ್ಲ್ಯಾಂಟರ್ಸ್ಗಳು ಇವತ್ತು ನಿಮ್ಮ ಜೊತೆ ಅವರ ಒಂದು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಅವರ ಒಂದು ಹಸಿರು ಕಾರ್ಯ ಅಂದರೆ ಪರಿಸರವನ್ನು ಉಳಿಸಿ ಬೆಳೆಸುವಂಥ ಕಾರ್ಯವನ್ನು ಅವರು ಈಗಾಗಲೇ ಸಾಕಷ್ಟು ದಿನಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗ ಒಬ್ಬೊಬ್ಬರಾಗಿ ನವೀನ್, ಸಿದ್ದೇಶ್, ವಿನಯ್, ಪವನ್, ಸಿದ್ದೇಶ್, ಸುರೇಶ್, ಶಿವರಾಜ್, ರಮೇಶ್. ಈಗ ಇಲ್ಲಿ ನೀವು ಯಾವ ರೀತಿಯಾದಂಥ ಪ್ಲ್ಯಾಂಟೇಷನ್ ಮಾಡಿದ್ದೀರಾ, ಹೇಗೆ ಮಾಡಿದ್ದೀರಾ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮಸ್ಕಾರ ಸ್ನೇಹಿತರೆ, ನಾವು ಬಂದ್ಬಿಟ್ಟು ಡಿ.ಲಿಂಗಪ್ಪ ಕೋಕೋನಟ್ ಫಾರ್ಮ್ಸ್ ಆ್ಯಂಡ್ ನರ್ಸರಿಯಿಂದ ಮಾತಾಡ್ತಿರೋದು. ನಮಗೆ ಮೇನ್ ಬಂದುಬಿಟ್ಟು ಇಲ್ಲಿ ಫಸ್ಟು ಒಂದು ಫ್ಲ್ಯಾಟ್ ಕರ್ಕೊಂಬಂದರು. ಇದು 6 ಎಕರೆದು ಫ್ಲ್ಯಾಟು. ಇದರಲ್ಲಿ ಬಂದುಬಿಟ್ಬಿಟ್ಟು ನಮಗೆ ಅಡಿಕೆ ತೆಂಗು ನೆಡೋಕ್ಕೆ ಹೇಳಿದ್ರು. ನಮಗೆ ಬಂದುಬಿಟ್ಟು 8 ಅಡಿ ದಾಯ ಮಾಡೋಕ್ಕೆ ಹೇಳಿದ್ರು. ಸೊ 8 ಅಡಿ ನಮ್ಗೆ ಅಚ್ಚುಕಟ್ಟಾಗಿ ದಾಯ ಮಾಡ್ಕೊಂಡ್ವಿ. ಸೊ ಅದಾದ ನಂತರ ಅವ್ರೇನು ಮಾಡಿಬಿಟ್ರು, 1 ಅಡಿ JCPಯಲ್ಲಿ ಗುಂಡಿ ತೆಗ್ಸಿದ್ರು. ಅದಾದ ನಂತರ ನಾವೇನು ಮಾಡಿದ್ವಿ ಅಂದರೆ ಮತ್ತೆ ಪ್ಲ್ಯಾನ್ ಪ್ರಕಾರ ಮತ್ತೆ ಅದನ್ನ ಇಟ್ಕೊಬಿಟ್ಟು ಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ಸೊ ಈ ಥರ ಎಲ್ಲ ಆ ಗುಂಡಿಗಳಿಗೆ ಸಸಿಯನ್ನು ಹಾಕಿದ್ದೇವೆ. ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ನೋಡಿ ಈ ಥರ ಮಾಡ್ತಾ ಇದ್ದೀವಿ. ಸೊ ಇದು ಇಲ್ಲಿದ್ದ ಈ ಗಿಡಕ್ಕೆ ಎಷ್ಟು ಫೀಟ್ ಅಪ್ಪ ಇದೆ ಅಂತಂದರೆ 8 ಫೀಟ್ ಇದೆ. ಸೊ ಈ ಗಿಡದಿಂದ ಈ ಗಿಡಕ್ಕೂ ಕೂಡ 8 ಫೀಟ್ ಇದೆ. ಹೆಚ್ಚಿಗೆ ಆದರೆ ಬೇಕಾದರೆ ನೀವು ಮಾಡ್ಕೋಬೋದು. ನೀವು ಎಷ್ಟು ಹೇಳ್ತೀರಾ ಅಷ್ಟು ಮಾಡ್ಕೊಡ್ತೀವಿ. ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಾದರೂ ಕೂಡ ಸೊ ನಾವು ಬಂದು ಮಾಡ್ತೇವೆ. ಸೊ ನಾವೆಲ್ಲ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ ಒಂದು ಪ್ಲ್ಯಾನ್ ಮೇಲೆ ಮಾಡ್ತೀವಿ ಸರ್. ಫಸ್ಟು ಬಂದುಬಿಡ್ತೀವಿ, ಅಲ್ಲಿ ಪ್ಲ್ಯಾಂಟಿಗೆ ಬಂದುಬಿಟ್ಟು ಅದನ್ನ ಯಾವ ರೀತಿ ಮಾಡಬೇಕು, ಹೊಲ ಯಾವ ರೀತಿ ಇದೆ ಅಂತ ನೋಡ್ಕೊತೀವಿ. ಯಾಕೆಂತಂದರೆ ಯಾವುದೇ ಕಾರಣಕ್ಕೂ ದಾಯ ಹೆಚ್ಚು ಕಮ್ಮಿ ಆಗ್ಬಾರ್ದು ಸರ್. ಇದು ನೂರಾರು ವರ್ಷಗಟ್ಟಲೆ ಇದು ಬೆಳೆಯೋಂಥದ್ದು. ಇದು ಅಡಿಕೆ ತೆಂಗು ಬಂದುಬಿಟ್ಟು ನಾವೇ ಮಾಡ್ತೀವಿ ಅಂತಂದರೆ ಒಂದು ಸೈಡ್ ಜಾಸ್ತಿ ಒಂದು ಸೈಡ್ ಕಮ್ಮಿ, ಯಾವುದೇ ರೀತಿ ಮಾಡೋದಿಲ್ಲ. ಸೊ ಹೊಲ್ದಾರು ಯಾವ ರೀತಿ ಹೇಳಿರ್ತಾರೋ ಆ ರೀತಿ ಮಾಡಿರ್ತೀವಿ ನಾವು. ಸೊ ನಮ್ಮಲ್ಲಿ ಹೆಂಗಪ್ಪ ಅಂತಂದರೆ ಈ ಸೇಮ್ ಯಾವ ಥರ ನೋಡಿದರೆ ಈ ಥರ ಎಲ್ಲ ದಾಯ ಮಾಡ್ಕೊಬಿಟ್ಟು ಫಸ್ಟು ಸಸಿ ನಾವು ರೆಡಿ ಮಾಡ್ಕೊತೀವಿ. ಪಾಯಿಂಟ್ ಹತ್ರ ಎಲ್ಲ ಸಸಿ ಇಟ್ಕೊಂಡ್ಬಿಟ್ಟು ಎಲ್ಲರೂ ಒಗ್ಗಟ್ಟಿದ್ದ ಜೊತೆಗೆ ಕೆಲಸ ಮಾಡ್ತೀವಿ ಸರ್. ನಾವು ಯಾವುದಾದ್ರೂ ಮಾಡ್ಕೊಡ್ತೀವಿ. ಅಡಿಕೆ ತೆಂಗು ಅಂತ ಒಂದೇ ಅಲ್ಲ, ಯಾವುದೇ ಒಂದು ಫ್ರೂಟ್ ಸಸಿ ಆದರೂ ಕೂಡ ಏನೇ ಒಂದು ಕೆಲಸ ಆದರೂ ಮಾಡ್ಕೊಡ್ತೀವಿ. ಪರಿಸರ ಬೆಳೆಸಬೇಕು, ಕಾಪಾಡಬೇಕು. ಸೊ ಈ ರೀತಿ ಎಲ್ಲ ಮಾಡಬೇಕು ಅಷ್ಟೇ ಸರ್. ನೋಡಿ ವೀಕ್ಷಕರೇ, ಇದು ನಮ್ಮ ಹಸಿರಂಗಿ ದಳದ ಮಾತು. ಏನಂದರೆ ನಿಮ್ಮ ಒಂದು ಪರಿಸರ ಕಾಳಜಿ ಅವ್ರಿಗೂ ಕೂಡ ಇದೆ. ಹಾಗಾಗಿ ಈಗಾಗಲೇ ಲಕ್ಷಾಂತರ ಸಸಿಗಳನ್ನು ನೆಟ್ಟಿದ್ದಾರೆ, ಬೆಳೆಸ್ತಾ ಇದ್ದಾರೆ. ಮತ್ತು ಈಗಾಗಲೇ ಅವರಿಂದನ ಸಾಕಷ್ಟು ಜನರು ಸರ್ವಿಸನ್ನು ತಗೊಂಡು ಸ್ಯಾಟಿಸ್ಫ್ಯಾಕ್ಷನನ್ನು ಹೊಂದಿದ್ದಾರೆ. ಈಗ ನೀವು ನೋಡ್ತಾ ಇರುವಂಥದ್ದು ಇದಿಷ್ಟು ಕೂಡ 5 ಹೆಕ್ಟೇರ್ ಪ್ರದೇಶದಲ್ಲಿ. ಧನ್ಯವಾದಗಳು ಪ್ಲ್ಯಾಂಟರ್ಸ್. ನಿಮ್ಮ ಕಾರ್ಯ ಈಗಲೇ ಮುಂದುವರಿಲಿ ಅಂತ ನಿಮಗೆ ಆಶಿಸ್ತಾ ಇದೆ ಸರ್. ನಮಸ್ತೆ. ಇದು ನಮ್ಮದು ತೋಟ ಬಂದು 5 ಎಕರೆ ಇದೆ. ಸೊ 5 ಎಕರೆಗೆ ನಾನು ಡಿ.ಲಿಂಗಪ್ಪ ಫಾರ್ಮ್ಸ್ ಅವ್ರಿಗೆ ಮಾತಾಡಿ ಅವ್ರ ಕೆಲಸ ಬಂದು ನೋಡಿ ಜಾಗನ ಅದಕ್ಕೆ ಹೆಂಗೆ ಬೇಕು, ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಅದರಂತೆ ಅವ್ರ ಟೀಮ್ ಕೂಡ ಬಂದು ಮಾರ್ಕಿಂಗ್ ಆಗಲಿ, ಡ್ರಿಪ್ಪಿಂಗ್ ಆಗಲಿ ಅಥವಾ ಗಿಡ ಓಡೋದಾಗಲಿ, ಅಡಿಕೆ ಸೊಸೆನೂ ಅಷ್ಟೇ, ತೆಂಗಿನ ಸೊಸೆನೂ ಅಷ್ಟೇ ಚೆನ್ನಾಗಿ ಇರೋದನ್ನೇ ಚೆನ್ನಾಗಿ ಒಳ್ಳೆ ಫಸಲು ಇರೋದು ಒಳ್ಳೆ ಕೊಟ್ಟಿರೋದ್ರಿಂದ ಗಿಡನ ಅವರು 3 ದಿವಸ ಇಲ್ಲೇ ನಿಂತು ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಗಿಡ ಮಾತ್ರ ಅಥವಾ ಇದನ್ನು ಮಾತ್ರ ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಚೆನ್ನಾಗಿ ಮಾಡಿರೋದ್ರಿಂದ ಸೊ ನಾನು ಬೇಕಾದ್ರೆ ಇನ್ನೊಬ್ರಿಗೆ ಹೇಳೋದಾದರೆ ಸೊ 5 ರೇಟಿಂಗಲ್ಲಿ 5 ಕೊಡ್ಬೋದು ಅನ್ನೋ ರೇಟಿಂಗ್ ಕೊಡ್ತಾಯಿದ್ದೀನಿ. ಬಟ್ ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೀಮ್ ಆಗಲಿ, ಅದು ಡಿ.ಲಿಂಗಪ್ಪ ಫಾರ್ಮ್ ಅವ್ರದ್ದು ಟೀಮ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅವ್ರದ್ದು ಏನೂ ಇದಿಲ್ದಿರ
ಬೇಕಾದ್ರೆ ಇನ್ನೊಬ್ರಿಗೆ ರೆಫರೆನ್ಸು ಕೊಡ್ಬೋದು. ಸೊ ಇದನ್ನು ಡಿ ಲಿಂಗಪ್ಪ ಫಾರ್ಮ್ ಹೌಸ್ ಅವ್ರಿಗೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಫಾರ್ ದೇರ್ ಸಪೋರ್ಟ್ ಆ್ಯಂಡ್ ಫಾರ್ ದೇರ್ ಗೈಡೆನ್ಸ್. ಥ್ಯಾಂಕ್ ಯು. ಇವತ್ತು ಪರಿಸರ ಅನ್ನೋದು ಹಾಳಾಗ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ಗಿಡವನ್ನು ನೆಟ್ಟು ಬೆಳೆಸುವಂಥ ಜನರ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತಾ ಇದೆ. ಯಾಕೆ ಅಂದರೆ ಎಲ್ಲೆಲ್ಲೂ ಇರುವಂಥದ್ದು ಸಮಸ್ಯೆ ಏನಂದರೆ ಕಾರ್ಮಿಕರ ಸಮಸ್ಯೆ ಅಂದರೆ ಆ ಒಂದು ತೋಟವನ್ನು ಮಾಡಬೇಕಾದ್ರೆ ಅದನ್ನು ಆ ಒಂದು ತೋಟವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ಅಂದರೆ ಯಾವ ರೀತಿ ದಾಯವನ್ನು ಮಾಡಬೇಕು, ಯಾವ ರೀತಿಯಾಗಿ ಗಿಡವನ್ನು ನೆಡಬೇಕು, ಯಾವ ಪ್ಲ್ಯಾಂಟನ್ನು ಎಷ್ಟು ಡಿಸ್ಟೆನ್ಸನ್ನು ಕೊಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆದರೆ ನಮ್ಮ ಪ್ಲ್ಯಾಂಟರ್ಸ್ಗೆ ಪ್ರತಿಯೊಂದು ಬೆಳೆಯ ಅಂದರೆ ಅದು ತೋಟಗಾರಿಕಾ ಬೆಳೆಯಿಂದ ಹಿಡಿದು ಬೇರೆ ಯಾವುದೇ ಬೆಳೆ ಆಗಿರಲಿ, ಅದು ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ನಿಮ್ಮ ಪ್ರದೇಶದಲ್ಲಿ ಯಾವ ಒಂದು ಬೆಳೆ ಬರುತ್ತೆ, ಅದು ಮೆಣಸು, ಏಲಕ್ಕಿ, ಜಾಯಿಕಾಯಿ, ಯಾವುದೇ ಫ್ರೂಟ್ ಪ್ಲ್ಯಾಂಟ್ ಆಗಿರ್ಬೋದು, ಇದನ್ನು ಯಾವ ಅಂತರದಲ್ಲಿ ಬೆಳೆಸಬೇಕು, ಅದೇ ರೀತಿಯಾಗಿ ಇಂಟರ್ ಕ್ರಾಪ್ ಮಾಡಬೇಕಾದ್ರೆ ಒಂದು ಪ್ಲಾಂಟಿಂದ ಮತ್ತೊಂದು ಪ್ಲಾಂಟ್ಗೆ ಎಷ್ಟು ಡಿಸ್ಟೆನ್ಸನ್ನು ಕೊಟ್ಟರೆ ಕೂಡ ಅದು ಕರೆಕ್ಟಾಗಿರುತ್ತೆ ಅನ್ನೋದು ನಮ್ಮ ಪ್ಲಾಂಟರ್ಸ್ಗೆ ಗೊತ್ತಿದೆ. ಇವತ್ತು ಅರಕನ್ ಪ್ಲಾಂಟೇಶನ್ನ ಇಲ್ಲಿ 5.5 ಹೆಕ್ಟೇರ್ ಪ್ರದೇಶದಲ್ಲಿ